ಓಂ ಬೂಂ ಬುಧಾಯ ನಮಃ. ಓಂ ನಮೋ ನಾರಾಯಣಾಯ. ಶ್ರೀ ಕೃಷ್ಣಾಯ ನಮಃ. ನಮಸ್ತೆ ವೀಕ್ಷಕರೇ, ಇವತ್ತು ಬುಧ ಕರ್ಕಾಟಕ ರಾಶಿಯನ್ನು ಬಿಟ್ಟು ಸಿಂಹ ರಾಶಿಗೆ ಪ್ರವೇಶ ಆಗ್ತಾ ಇದೆ. 19ನೇ ತಾರೀಕು ಜುಲೈ ಪ್ರವೇಶ ಆದರೆ 22ನೇ ತಾರೀಕು ಆಗಸ್ಟ್ವರೆಗೂ ಕೂಡ 1 ತಿಂಗಳ ಕಾಲ ಬುಧ ಸಿಂಹ ರಾಶಿನಲ್ಲಿ ಫಲ ಕೊಡ್ತಾರೆ. ಯಾರಿಗೆ ಬುಧ ದಶ, ಬುಧ ಭುಕ್ತಿ, ಬುಧ ಅಂತರ್ಭುಕ್ತಿ ನಡೆಯುತ್ತೋ ನಾವು ಹೇಳ್ತಕ್ಕಂಥದ್ದು ಒಂದು 20% ನಿಮಗೆ ಗೋಚಾರ ಫಲಗಳು ಬರ್ತಕ್ಕಂಥದ್ದು. ಉಳಿದಿದ್ದೆಲ್ಲ 70 to 80% ನಿಮ್ಮ ಜಾತಕದಲ್ಲಿರೋದು ಮೇಯ್ನ್. ಇದು ಆ್ಯಡ್ ಆನ್ ಆಗುತ್ತೆ ನಿಮ್ಮ ಜಾತಕಕ್ಕೆ, ಮೈಂಡಲ್ಲಿರಲಿ. ಇದೇ ಮೇಯ್ನ್ ಅಲ್ಲ. ಇವತ್ತು ಜನರು ಎಲ್ಲರೂ ಕಂಪ್ಲೀಟ್ ಗೋಚಾರ ಫಲಕ್ಕೆ ಬಿದ್ದಿರ್ತೀರ, ನೋಡ್ಕೊಳ್ಳಿ, ತಪ್ಪಲ್ಲ. ನಿಮ್ಮ ಜಾತಕಕ್ಕೆ ಆ್ಯಡ್ ಆನ್ ಆಗುತ್ತೆ ಹೊರತು ಇದೇ ಜೀವನ ಅಲ್ಲ. ನಿಮ್ಮ ಜಾತಕನೇ ಜೀವನ. ಇದು ಸ್ವಲ್ಪ ಆ್ಯಡ್ ಆನ್ ಆದರೆ ಡಬಲ್ ಆಗ್ಬೋದು. ಸ್ವಲ್ಪ ಡೌನು, ಅಲ್ಲೂ ಡೌನ್ ಇದ್ದರೆ ಪಾತಾಳಕ್ಕೆ ಹೋಗ್ಬೋದು. ಹಂಗೆ ಅಪ್ ಡೌನ್ ಮಾಡ್ತಾ ಇರುತ್ತೆ ಗೋಚಾರ ಅಂತಕ್ಕಂಥದ್ದು. ಸೊ ಹಾಗೆ ನಾವು ಮೇದಿನಿ ಜ್ಯೋತಿಷವನ್ನು ಹೇಳ್ತೀವಿ, ಎಲ್ಲರಿಗೂ ಗೊತ್ತಿದೆ. ನಮ್ಮ ಋಷಿ ಮುನಿಗಳು ಕೊಟ್ಟಿರ್ತಕ್ಕಂಥ ಶಾಸ್ತ್ರ. ನಮಗೆ ಹೆಂಗೆ ಕುಂಡ್ಲಿ ಇದೆಯೋ ದೇಶಕ್ಕೂ ಹಂಗೆ ಕುಂಡ್ಲಿ ಇದೆ. ಅದರಲ್ಲಿ ಏನೇನು ಬರುತ್ತೆ, ಮೇಯ್ನ್ ಇವೆಂಟ್ಸು ಡೆಪ್ತಾಗಿ ಹೇಳಿದರೆ ದೇಶದಲ್ಲಿ ಇನ್ನೂ ಡೇ ಬೈ ಡೇ ಹೇಳ್ಕೊಂಡು ಕೂತ್ಕೋಬೋದು ಮೇದಿನಿ ಜ್ಯೋತಿಷ ಚಾರ್ಟಲ್ಲಿ, ಅಷ್ಟಿದೆ. ಬಟ್ ಮೇಯ್ನಾಗಿ ಹೇಳಿರ್ತಕ್ಕಂಥದ್ದು ಒಂದು ವಿಡಿಯೋ ಬರುತ್ತೆ ಈ ಗುಡ್ಡ ಕುಸಿತ ಮಳೆ ಬಗ್ಗೆ, ನೋಡ್ಕೊಬನ್ನಿ. ಸೊ ಹಾಗೆ 8ನೇ ಮನೆಗೆ ಹೋಗೋಣ. ಬಹಳ ಇಂಪಾರ್ಟೆಂಟ್ ಮನೆ ಇದು, ಇಂಪಾರ್ಟೆಂಟ್ ಮನೆ. 8ನೇ ಅಧಿಪತಿ ಆಗಿರ್ತಕ್ಕಂಥ ಚಂದ್ರ 4ನೇ ಮನೆಯಲ್ಲಿ ಕೂತಿದ್ದಾನೆ. ಇಲ್ಲಿ ರಾಹುನು ಕೂಡ ಇರ್ತಕ್ಕಂಥದ್ದು ತೋರಿಸ್ತಾ ಇದೆ. ಬಹಳಷ್ಟು ಸುನಾಮಿ, ಪ್ರವಾಹಗಳು, ಭೂಕಂಪಗಳು ವಿಪರೀತ ಜಾಸ್ತಿ ಆಗ್ತಕ್ಕಂಥ ವರ್ಷ ಆಗುತ್ತೆ. ಸೊ ಇಲ್ಲಿ ಹೆಚ್ಚು ಮಳೆಯಿಂದ ಹೆಚ್ಚೆಚ್ಚು ಬಿದ್ದು ಕೊಚ್ಕೊಂಡು ಹೋಗ್ತಕ್ಕಂಥ ಒಂದು ವರ್ಷ. ಭೂಕುಸಿತ, ಲ್ಯಾಂಡ್ ಸ್ಲೈಡ್ ಅಂತ ಕರಿತೀವಿ, ವಿಪರೀತ ತೋರಿಸ್ತಾ ಇದೆ. ಓಕೆ, ಸೊ ಇವತ್ತು ನಾವು 12 ಲಗ್ನದ ಬಗ್ಗೆ ಮಾತಾಡ್ಕೊಂಡು ಹೋಗೋಣ. ಏಕೆಂದರೆ ನಮಗೆ ಗ್ರಹಗಳು ತುಂಬ ನೀಟಾಗಿ ಫಲ ಕೊಡ್ತವೆ. ಸೊ ಎಷ್ಟೋ ಜನದ ಕ್ವಶನ್ ಇದೆ, ಹಣೆ ಬರ ಇದ್ದಂಗೆ ನಡೆಯುತ್ತಾ ಅಂತ. ಪ್ರಯತ್ನಕ್ಕೆ ಹಣೆ ಬರ ಇದ್ದಂಗೆ ನಡೆಯುತ್ತೆ, ಮೈಂಡಲ್ಲಿ ಇಟ್ಕೊಳ್ಳಿ. ಒಬ್ಬ ಜಾತಕ ನೋಡೋದಕ್ಕೆ ಎಕ್ಸಲೆಂಟಾಗಿದೆ, ಹಣಕಾಸಿನ ಕಾಂಬಿನೇಷನ್ನು. ಅವನ ಮನೇಲಿ ಊಟ ತಿಂಡಿ ಮಾಡ್ಕೊಂಡು ಮಲಗಿದ್ದಾರೆ, ಇವನಿಗೆ ಭಗವಂತ ಏನೂ ಮಾಡಿಸಲ್ಲ. ಹಣೆ ಬರ ಚೆನ್ನಾಗಿದ್ರು ಅಷ್ಟೇ. ಹಣೆ ಬರ ಚೆನ್ನಾಗಿದೆ ಯಾವಾಗ, ಪ್ರಯತ್ನ ಮಾಡಿದಾಗ ಆ ಫಲ ಬರುತ್ತೆ. ಎಫರ್ಟ್ಸ್ ಹಾಕ್ತಾನೆ ಏನೂ ಬರಲ್ಲ. ಹಂಗಂತ ಎಫರ್ಟ್ಸ್ ಹಾಕ್ತವ್ರಿಗೆಲ್ಲ ದೇವ್ರು ಕೊಡಲ್ಲ. ಅದೃಷ್ಟ ಇದ್ದರೆ ಕೊಡ್ತಾನೆ, ಕಡಿಮೆ ಇದ್ದರೆ ಮೀಡಿಯಮಾಗಿ ಕೊಡ್ತಾನೆ, ಓವರೆಸ್ಟ್ ಇದ್ದರೆ ಲಾಸ್ ಮಾಡಿಸ್ತಾನೆ ಎಫರ್ಟ್ಗೆ. ದಟ್ ಈಸ್ ಸೀಕ್ರೆಟ್ ಅಸ್ಟ್ರಾಲಜಿ. ಸೊ ಅಸ್ಟ್ರಾಲಜಿ ಅಂದರೆ ಪ್ರಶ್ನೆ ಮೇಲೆ ಡಿಪೆಂಡ್ ಆಗಿರುತ್ತೆ. ಒಬ್ಬ ಜ್ಯೋತಿಷಿ ಹತ್ರ ಪ್ರಶ್ನೆ ಕೇಳೋದನ್ನು ಚೆನ್ನಾಗಿ ಕಲ್ತ್ಕೋಬೇಕು ಜನ. ನೀವೇನು ಬೇಕಾದ್ರೂ ಕ್ಲಾರಿಟಿ ತೊಗೋಬೋದು. ಜ್ಯೋತಿಷಿಗಳಿಗೆ ಬಿಡಬಾರ್ದು, ನೀವೇ ಹೇಳಿ ಅಂತ. ಯಾಕೆಂದ್ರೆ ನೀವೇ ಹೇಳಿ ಅಂತ ಬಿಟ್ಟರೆ ಎಲ್ಲರೂ ಏನು ಮಾಡ್ತಾರೆ, ದೋಷ ಹೇಳಿ ಇಷ್ಟು ದುಡ್ಡು ತೊಗೊಬನ್ನಿ ಅಂತ ಗಂಟು ಕೊಡ್ತಾರೆ, ತೊಗೊಬನ್ನಿ ತುಂಬ್ಕೊಬನ್ನಿ ಅಂತ. ಓಕೆ, ಆ ಕೆಲಸ ಮಾತ್ರ ಮಾಡ್ಕೊಬೇಡಿ ಜೀವನದಲ್ಲಿ. ಯಾರ ಹತ್ರನೂ ಕೇಳ್ಕೊಬಿಡಿ, ನೀವಾಗೆ ನೀವು ಹೇಳಿ ಅಂತ ಜ್ಯೋತಿಷ್ಯನ. ನಿಮಗೆ ಕಾಯಿಸ್ತಾ ಇರ್ತಾರೆ ಬೆಂಕಿನ. ಓಕೆ, ಪ್ರಶ್ನೆಗೆ ಕ್ಲಾರಿಟಿ ತೊಗೊಳ್ಳಿ, ಒಳ್ಳೆಯವ್ರ ಹತ್ರ ತೊಗೊಳ್ಳಿ. ಒಳ್ಳೆಯವರು ಸಾಕಷ್ಟು ಜನ ಇದ್ದಾರೆ, ಇಲ್ಲ ಅಂತಲ್ಲ ಜ್ಯೋತಿಷ್ಯದಲ್ಲಿ. ಬಟ್ ಕಲಿಯುಗ ಅಂದರೆ ಏನು, ಕೆಟ್ಟವ್ರು ಜಾಸ್ತಿ, ಅದಿದ್ದೇ ಇರುತ್ತೆ. ನಮ್ಮ ಬುದ್ಧಿ ನಾವು ಯೂಸ್ ಮಾಡಿಕೊಂಡು ಒಳ್ಳೆಯವ್ರ ಹತ್ರ ಹೋಗಬೇಕು. ಓಕೆ, ಪ್ರತಿಯೊಂದು ಲಗ್ನನ ನೋಡ್ಕೊಂಡು ಹೋಗೋಣ. ಫಸ್ಟ್ ಒನ್, ಮೇಷ ಲಗ್ನದವರಿಗೆ ಹೇಗಿದೆ? ಮೇಷ ಲಗ್ನದವ್ರಿಗೆ ಎಜುಕೇಷನು ಸೋಂಬೇರಿತನ ಜಾಸ್ತಿ ಆಗುತ್ತೆ. ಎಕ್ಸ್ಪೆಕ್ಟೆಡ್ ಮಾರ್ಕ್ಸ್ ಬರೋದಿಲ್ಲ. ಸ್ವಲ್ಪ ಮೊಬೈಲು, ಗೇಮು, ಸ್ವಲ್ಪ ಅದ್ರ ಕಡೆ ಮನಸ್ಸು ಕೊಡ್ತಕ್ಕಂಥದ್ದು, ಸ್ಪೋರ್ಟ್ಸ್ ಕಡೆ ಮನಸ್ಸು ಕೊಡ್ತಕ್ಕಂಥದ್ದು ಹೆಚ್ಚಾಗಿದೆ. ಜಾಬಲ್ಲಿರ್ತಕ್ಕಂಥವ್ರಿಗೆ ವಿಪರೀತ ಕಿರಿಕಿರಿ ಆಗುತ್ತೆ ಈ ತಿಂಗಳು, ವಿಪರೀತ ಕಿರಿಕಿರಿ. ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ಎಕ್ಸ್ಪೆಕ್ಟೇಷನ್ ರೀಚ್ ಆಗೋದಿಲ್ಲ, ಕಡಿಮೆ ಹಣ ಬರ್ತಕ್ಕಂಥದ್ದು, ಸ್ವಲ್ಪ ರೊಟೇಷನ್ ಕಷ್ಟ ಬೀಳ್ತಕ್ಕಂಥದ್ದು ಈ ತಿಂಗಳಲ್ಲಿ ತೋರಿಸ್ತಾ ಇದೆ. ಹಾಗೆ ಮದುವೆ ಜೀವನದಲ್ಲಿ ಸ್ವಲ್ಪ ಸಿಲ್ಲಿ ಮ್ಯಾಟರ್ಸ್ಗೆ ಜಗಳ ಆಡ್ತಕ್ಕಂಥದ್ದು ಸ್ವಲ್ಪ ಹೆಚ್ಚಾಗಿ ತೋರಿಸ್ತಾ ಇದೆ. ಸಮಾಧಾನವಾಗಿ ಇದ್ಬಿಡಿ. ಹಾಗೆ ಮದುವೆಗೆ ಹುಡುಕ್ತಾ ಇರೋರಿಗೆ ರಿಜೆಕ್ಷನ್ಸ್ ಜಾಸ್ತಿ ಆಗುತ್ತೆ. ನೀವು ಒಪ್ಪಿರೋ ಅವರೊಪ್ಪಲ್ಲ, ಅವ್ರು ಒಪ್ಪಿರೋ ನೀವು ಒಪ್ಪಲ್ಲ, ಏನೋ ನನ್ನ ಕೈಲಿ ಡಿಸಿಷನ್ನೇ ಮಾಡೋಕ್ಕಾಗ್ತಾ ಇಲ್ಲ ಅಂತಾರಲ್ಲ, ಆ ರೀತಿ ಸಮಸ್ಯೆಗಳು ಮೇಷ ಲಗ್ನದವ್ರಿಗೆ ಜಾಸ್ತಿ ಆಗುತ್ತೆ. ಆರೋಗ್ಯ ಇಸ್ ಎಕ್ಸಲೆಂಟ್ ಮೇಷ ಲಗ್ನ. ಏನಾರ ಸಮಸ್ಯೆ ಇದ್ದರೆ ಮೆಡಿಸಿನ್ ಸಿಗುತ್ತೆ, ಕಡಿಮೆ ಆಗ್ತಕ್ಕಂಥದ್ದು ಈ ತಿಂಗಳಲ್ಲಿ ಬಲವಾಗಿ ತೋರಿಸ್ತಾ ಇದೆ. ನೆಕ್ಸ್ಟು ವೃಷಭ ಲಗ್ನ. ವೃಷಭ ಲಗ್ನದವರಿಗೆ ಎಜುಕೇಷನ್ ತುಂಬ ಅದ್ಭುತವಾಗಿರ್ತಕ್ಕಂಥ ಎಜುಕೇಷನ್ ಮುನ್ನಡೆ ತೋರಿಸ್ತಾ ಇದೆ. ಎಕ್ಸ್ಪೆಕ್ಟೆಡ್ ಮಾರ್ಕ್ಸ್ ಬರ್ತಕ್ಕಂಥದ್ದು. ಜಾಬಲ್ಲಿರ್ತಕ್ಕಂಥವ್ರಿಗೆ ಆಲಸ್ಯ ಹೆಚ್ಚಾಗುತ್ತೆ, ಒಂಥರ ಏನೋ ಡಿಸ್ಟರ್ಬೆನ್ಸ್, ಮೈಂಡು ಅಷ್ಟು ಚೆನ್ನಾಗಿರೋದಿಲ್ಲ, ಇನ್ನೂ ಏನೋ ಬೇಕು ಅನ್ನೋ ಮನಸ್ಸು ಜಾಸ್ತಿ ಇರುತ್ತೆ. ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ನಾರ್ಮಲ್ ಹಣ ಬರ್ತಕ್ಕಂಥದ್ದು ತೋರಿಸ್ತಾ ಇದೆ, ಹೆಚ್ಚೆಚ್ಚು ಬರಲ್ಲ. ಬಟ್ ಜಾತಕ ಚೆನ್ನಾಗಿದ್ರೆ ಇದು ಆ್ಯಡ್ ಆನ್ ಆಗುತ್ತೆ. ಜಾತಕ ಚೆನ್ನಾಗಿಲ್ಲ ಅಂದರೆ ಸ್ವಲ್ಪ ನಾರ್ಮಲಾಗಿ ಬರುತ್ತೆ, ಗೋಚಾರ ರೀತಿ. ಮದುವೆ ಜೀವನದಲ್ಲಿ ಸ್ವಲ್ಪ ಪ್ರೀತಿ ಕಡಿಮೆ ಆಗ್ತಕ್ಕಂಥದ್ದು, ಹಿರಿಯರಿಂದ ಜಗಳ ಆಡ್ತಕ್ಕಂಥದ್ದು, ಸ್ವಲ್ಪ ಏನೋ ಒಂದು ವಿಷಯಕ್ಕೆ ತೋರಿಸ್ತಾ ಇದೆ. ಅದು ಸೈಟ್ ವಿಷಯಕ್ಕೋ, ಮನೆ ವಿಚಾರಕ್ಕೋ, ಏನೋ ಒಂದು ವಿಚಾರಕ್ಕೆ ಸಮಸ್ಯೆ.
ಸ್ವಲ್ಪ ಮದುವೆ ಜೀವನ ಕ್ಲ್ಯಾಶ್ಗೆ ಹೋಗ್ತಕ್ಕಂಥ ಸಾಧ್ಯತೆ. ಮದುವೆಗೆ ಹುಡುಕ್ತಾ ಇರೋರು ಕೂಡ ಹಿರಿಯರಿಂದ ಸೆಟ್ ಆಗುತ್ತೆ, ಆದರೆ ಸ್ವಲ್ಪ ಮನಸ್ಫೂರ್ತಿಯಿಂದ ಸೆಟ್ ಆಗಲ್ಲ, ಕಷ್ಟದಿಂದ ಒಪ್ಕೊಳ್ತಕ್ಕಂಥದ್ದು ಸ್ವಲ್ಪ ತೋರಿಸ್ತಾ ಇದೆ. ಆರೋಗ್ಯ ಅಷ್ಟು ಚೆನ್ನಾಗಿರಲ್ಲ. ವೃಷಭ ಲಗ್ನ ಆರೋಗ್ಯ ಸಮಸ್ಯೆ, ಸ್ಕಿನ್ ಸಮಸ್ಯೆ, ನರಗಳ ಸಮಸ್ಯೆ ಹೆಚ್ಚಾಗಿ ಕಾಡ್ತಕ್ಕಂಥದ್ದು ಈ ತಿಂಗಳಲ್ಲಿ ತೋರಿಸ್ತಾ ಇದೆ. ನೆಕ್ಸ್ಟ್ ಹಾಗೆ ಮಿಥುನ ಲಗ್ನ. ಮಿಥುನ ಲಗ್ನದವ್ರಿಗೆ ಎಜುಕೇಷನ್ ಕಾನ್ಸಂಟ್ರೇಷನ್ ಮಾಡೋಕ್ಕಾಗೋದಿಲ್ಲ, ಎಕ್ಸ್ಪೆಕ್ಟೆಡ್ ಮಾರ್ಕ್ಸ್ ಬರೋದಿಲ್ಲ. ಒಂದು ಜಾಬಲ್ಲಿರ್ತಕ್ಕಂಥವ್ರಿಗೆ ಏನೋ ಒಂಥರ ಪ್ರೆಷರು, ಮೈಂಡ್ ಪ್ರೆಷರು, ಕಿರಿಕಿರಿ, ಒಂಥರ ಸಮಾಧಾನ ಇರಲ್ಲ, ಸ್ವಲ್ಪ ಲೋ ಆಗಿದೆ. ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ತುಂಬ ಎಫರ್ಟ್ಸ್ ಹಾಕಬೇಕು, ಶ್ರಮ ಹಾಕಿದರೂ ಕೂಡ ಹೆಚ್ಚಾಗಿ ದುಡ್ಡು ಬರದೇ ಇರತಕ್ಕಂಥದ್ದು ತೋರಿಸ್ತಾ ಇದೆ. ಬಟ್ ನಾರ್ಮಲಾಗಿ ಬರುತ್ತೆ ಎಫರ್ಟ್ ಹಾಕಿದ್ರು. ಎಫರ್ಟ್ ಹಾಕಿಲ್ಲ ಅಂದರೆ ಅದು ಸಿಗೋಲ್ಲ. ಇದು ಗೋಚಾರ ರೀತಿ. ಹಾಗೆ ಕಮಿಷನ್ ಏಜೆಂಟ್ಗಳಿಗೆ ಸ್ವಲ್ಪ ಲಾಭ ಇರ್ತಕ್ಕಂಥದ್ದು ಕಂಡು ಬರ್ತಾ ಇದೆ. ಸ್ವಲ್ಪ ಅದರಲ್ಲಿ ಗುಡ್ಡು ಸೇಲ್ಸು, ಮಾರ್ಕೆಟಿಂಗು, ಕಮಿಷನ್ನು ಇದರಲ್ಲೆಲ್ಲ ಸ್ವಲ್ಪ ಪರವಾಗಿಲ್ಲ. ಮದುವೆ ಜೀವನದಲ್ಲಿರ್ತಕ್ಕಂಥವ್ರಿಗೆ ಸುಮ್ಮನೆ ಮಾತಾಡಿಕೊಂಡು ಜಗಳ ಹತ್ತಿಸ್ಕೊಂಡು ಸಪ್ರೇಷನ್ ಆಗ್ತಕ್ಕಂಥದ್ದು ತೋರಿಸ್ತದೆ. ಮಾತಾಡೋಕ್ಕೆ ಹೋಗಬೇಡಿ. ಹೊಸ ವಧುವರನ್ನ ಹುಡುಕ್ತಾ ಇದ್ದರೆ ಕರೆಕ್ಟಾಗಿ ಸೆಟ್ ಆಗೋದಿಲ್ಲ. ಮಾತುಕತೆ ಆಗುತ್ತೆ, ಕಿತ್ತೋಗುತ್ತೆ, ಮಾತುಕತೆ ಆಗುತ್ತೆ, ಕಿತ್ತೋಗುತ್ತೆ. ಸ್ವಲ್ಪ ಆ ರೀತಿ ತೋರಿಸ್ತಾ ಇದೆ. ಆರೋಗ್ಯ ನ್ಯೂಟ್ರಲ್ ಆಗಿರುತ್ತೆ, ಬ್ಯಾಡು ಇಲ್ಲ ಗುಡ್ಡು ಇಲ್ಲ, ನ್ಯೂಟ್ರಲ್. ಸ್ವಲ್ಪ ವಾಕಿಂಗು ಹೊರಗಡೆ ಹೋದರೆ ಇನ್ನೂ ಚೆನ್ನಾಗಾಗ್ತಕ್ಕಂಥದ್ದು ತೋರಿಸುತ್ತೆ. ಮನೇಲಿದ್ದರೆ ಸಣ್ಣ ಪುಟ್ಟ ಡಿಪ್ರೆಷನ್ ಕಾಡ್ತಕ್ಕಂಥದ್ದು ತೋರಿಸ್ತಾ ಇದೆ. ನೆಕ್ಸ್ಟು ಕರ್ಕಾಟಕ ಲಗ್ನದವ್ರಿಗೆ ಎಜುಕೇಷನ್ ತುಂಬ ಸಾಧಾರಣವಾಗಿರ್ತಕ್ಕಂಥದ್ದು. ಜಾಬಲ್ಲಿರ್ತಕ್ಕಂಥವ್ರಿಗೆ ತುಂಬ ಸಾಧಾರಣ, ಸ್ವಲ್ಪ ಪ್ರೆಷರು, ಮೈಂಡ್ ಪ್ರೆಷರು, ಸ್ವಲ್ಪ ಏನೋ ಮನಸ್ಸಿಗೆ ಸಮಾಧಾನ ಇಲ್ಲ ಅಂತಾರಲ್ಲ, ಆ ರೀತಿ ಸಣ್ಣ ಪುಟ್ಟ ಇರ್ತಕ್ಕಂಥದ್ದು ತೋರಿಸುತ್ತೆ. ಬಟ್ ಬ್ಯಾಲೆನ್ಸಿಂಗ್. ಬಿಸ್ನೆಸ್ಸಲ್ಲಿರ್ತಕ್ಕಂಥವ್ರಿಗೆ ಹಣ ಸಿಕ್ಕಾಬಟ್ಟೆ ಬರುತ್ತೆ, ಆದರೆ ಮತ್ತೆ ಅಷ್ಟೇ ಖರ್ಚು, ಅಷ್ಟೇ ಇನ್ವೆಸ್ಟ್ಮೆಂಟ್ ಆಗ್ತಕ್ಕಂಥದ್ದು ತೋರಿಸ್ತದೆ. ಉಳಿಯೋದಿಲ್ಲ, ಬಟ್ ದುಡ್ಡು ಚೆನ್ನಾಗಿ ಬರುತ್ತೆ. ಮದುವೆ ಜೀವನದಲ್ಲಿ ಖುಷಿಯಾದ ವಾತಾವರಣ ಬರುತ್ತೆ. ಫಸ್ಟ್ ಚೆನ್ನಾಗಿರುತ್ತೆ. ಯಾವುದೋ ಒಂದು ಮಾತು ಕೊಟ್ಟು ಮುನಿಸ್ಕೊಳ್ತಕ್ಕಂಥ ಒಂದು ಕಾಂಬಿನೇಷನ್ ತೋರಿಸ್ತಾ ಇದೆ. ಚೆನ್ನಾಗಿದೆ ಎಲ್ಲ. ಓವರಾಲ್ ಗುಡ್ ಇದ್ದರೂ ಕೂಡ ಏನೋ ಒಂದು ಕಡೆ ಮಾತಿನ ಸಮಸ್ಯೆಗಳು ಎಲ್ಲೋ ಒಂದು ಕಡೆ ಕಾಡುತ್ತೆ. ಸೊ ಅದನ್ನು ಸರಿಪಡಿಸ್ಕೊಳ್ಳಿ. ಹಾಗೆ ಹೊಸ ವಧುವರನ್ನು ಹುಡುಕ್ತಾ ಇದ್ದರೆ ಮದುವೆ ಸೆಟ್ ಆಗ್ತಕ್ಕಂಥ ಒಂದು ಟೈಮ್ ಅದ್ಭುತವಾಗಿ ತೋರಿಸ್ತಾ ಇದೆ. ಇಲ್ಲೂ ಕೂಡ ಮಾಡ್ಕೋತೀವಿ ಅಂತ ಒಪ್ಪಿಗೆ ಕೊಟ್ಟು ಆಮೇಲೆ ಕ್ಯಾನ್ಸಲ್ ಮಾಡ್ಕೊಳ್ತಕ್ಕಂಥ ಒಂದು ಕಾಂಬಿನೇಷನ್ ತೋರಿಸ್ತಾ ಇದೆ. ನೋಡ್ಕೊಳ್ಳಿ ಆ ಕಡೆ. ಹಾಗೆ ಆರೋಗ್ಯ ಸ್ವಲ್ಪ ನ್ಯೂಟ್ರಲ್ ಆಗಿರುತ್ತೆ. ನೆಕ್ಸ್ಟು ಸಿಂಹ ಲಗ್ನದವ್ರಿಗೆ ಎಜುಕೇಷನ್ ಫೋಕಸ್ ಕಳ್ಕೊತೀರಾ, ಸ್ವಲ್ಪ ಫೋಕಸ್ ಮಾಡಿಕೊಂಡ್ರೆ ಒಳ್ಳೆಯದಾಗುತ್ತೆ. ಜಾಬಲ್ಲಿರ್ತಕ್ಕಂಥವ್ರಿಗೆ ತುಂಬ ಸಾಧಾರಣವಾಗಿದೆ. ಕಿರಿಕಿರಿ ಮೈಂಡು, ಸೆಲ್ಫ್ ಎಫರ್ಟ್ ಹಾಕಿದರೆ ಸ್ವಲ್ಪ ಲಾಭ. ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ಸ್ವಲ್ಪ ಹಣ ಕಡಿಮೆ ಬರ್ತಕ್ಕಂಥ ಒಂದು ಟೈಮು, ಆದರೆ ಹೆಚ್ಚೆಚ್ಚು ಶ್ರಮ ಹಾಕಿದಲ್ಲಿ ಹಣ ಬರ್ತಕ್ಕಂಥದ್ದು ತೋರಿಸ್ತಾ ಇದೆ. ಹೊಸ ಪ್ಲ್ಯಾನ್ ಮಾಡಬೇಕು. ಸೆಲ್ಫ್ ಎಫರ್ಟ್ ಹಾಕ್ಬಿಟ್ಟು ದುಡ್ಡು ಬರುತ್ತೆ. ಹೊಸ ಪ್ಲ್ಯಾನ್ ಇಲ್ಲ, ಸುಮ್ಮನೆ ಬೇಡವಾಗಿರೋದಕ್ಕೆ ಶ್ರಮ ಆಗ್ತಾಯಿದ್ದೀರಾ, ದುಡ್ಡು ಅಷ್ಟಾಗಿ ಬರಲ್ಲ. ನಿಮ್ಮ ಶ್ರಮಕ್ಕೆ ಬಂದೇ ಬರುತ್ತೆ, ದೇವ್ರು ಕೊಡ್ತಾನೆ. ಪ್ಲ್ಯಾನಿಂಗ್ ಟ್ಯಾಲೆಂಟ್ನ ಉಪಯೋಗಿಸ್ಬೇಕು. ಹಾಗೆ ಮದುವೆ ಜೀವನದಲ್ಲಿ ಸ್ವಲ್ಪ ಗಲಾಟೆಗಳು ಬರುತ್ತೆ, ಆಮೇಲೆ ಸರಿ ಹೋಗುತ್ತೆ. ಸ್ವಲ್ಪ ಹೆಚ್ಚೆಚ್ಚು ಗಲಾಟೆನೇ ತೋರಿಸ್ತಾ ಇದೆ. ಹಾಗೆ ಹೊಸ ವಧುವರನ್ನ ಹುಡುಕ್ತಾ ಇದ್ದರೆ ಸ್ವಲ್ಪ ಮುರಿದು ಬೀಳ್ತಕ್ಕಂಥ ಸಾಧ್ಯತೆ. ಫಸ್ಟು ಇನ್ನೇನು ಸೆಟ್ ಆಯಿತು ಅನ್ಕೋತೀರಾ, ಮಾತುಕತೆನೂ ಮುಗಿಸ್ತೀರಾ, ಆಮೇಲೆ ಬೇಡ ಅಂತಕ್ಕಂಥದ್ದು. ಏನೋ ನನಗೆ ಇಷ್ಟ ಆಗಲಿಲ್ಲ ಇವ್ರ ಮಾತು, ಏನೋ ಇವ್ರ ಕಮ್ಯುನಿಕೇಷನೇ ಕರೆಕ್ಟಾಗಿ ಮಾಡಲ್ಲ, ಏನೋ ಇನ್ನೊಂದು ಕಡೆ ಇಂಟ್ರೆಸ್ಟೇ ಕೊಡಲ್ಲ, ಕೇರಿಂಗೇ ಇಲ್ಲ ಅಂದ್ಬಿಟ್ಟು ಕ್ಯಾನ್ಸಲ್ ಮಾಡ್ಕೊಳ್ತಕ್ಕಂಥದ್ದು ಸ್ವಲ್ಪ ತೋರಿಸ್ತಾ ಇದೆ. ಸೊ ಹಾಗೆ ಆರೋಗ್ಯ ಸ್ವಲ್ಪ ನ್ಯೂಟ್ರಲ್ ಆಗಿರ್ತಕ್ಕಂಥದ್ದು, ಸ್ವಲ್ಪ ಅಷ್ಟು ಬಲವಾಗಿಲ್ಲ ಆರೋಗ್ಯ, ಬಟ್ ನ್ಯೂಟ್ರಲ್ ಬ್ಯಾಟ್. ನೆಕ್ಸ್ಟು ಕನ್ಯಾ ಲಗ್ನದವ್ರಿಗೆ ಎಜುಕೇಷನ್ ಅಷ್ಟು ಚೆನ್ನಾಗಿಲ್ಲ, ಓದಿದ್ದೆಲ್ಲ ಮರ್ತೋಗುತ್ತೆ. ಹಾಗೆ ಜಾಬಲ್ಲಿರ್ತಕ್ಕಂಥವ್ರಿಗೆ ಕಿರಿಕಿರಿ, ವಿಪರೀತ ಪ್ರೆಷರು, ವಿಪರೀತ ತೋರಿಸ್ತಾ ಇದೆ. ವಿದೇಶಕ್ಕೆ ಹೋಗ್ತಕ್ಕಂಥವ್ರಿಗೆ ಒಳ್ಳೆ ಟೈಮ್. ಹಾಗೆ ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ವಿಪರೀತ ಲಾಸ್ ಆಗುತ್ತೆ, ಖರ್ಚು ಹೆಚ್ಚಾಗ್ತಕ್ಕಂಥ ಒಂದು ಸಮಯ. ಮದುವೆ ಜೀವನದಲ್ಲಿ ಸೆಪ್ರೇಷನ್ಗಳಾಗ್ತಕ್ಕಂಥ ಸಾಧ್ಯತೆ, ಗಲಾಟೆಗಳಾಗ್ತಕ್ಕಂಥ ಸಾಧ್ಯತೆ. ಸೈಲೆಂಟಾಗಿದ್ಬಿಡಿ. ಹೊಸ ವಧುವರನ್ನ ಹುಡುಕ್ತಾ ಇದ್ದರೆ ಮದುವೆ ಕಿತ್ತೋಗುತ್ತೆ. ಮದುವೆ ಸೆಟ್ ಆಗೋ ಯಾವ ಕಾಂಬಿನೇಷನ್ನು ಗೋಚಾರದಲ್ಲಿ ಬಂದಿಲ್ಲ, ಬಟ್ ಜಾತಕದಲ್ಲಿದ್ದರೆ ಏನಾದರೂ ಆಗುತ್ತೆ. ಅಲ್ಲೂ ವರ್ಸ್ಟ್ ಕಾಂಬಿನೇಷನ್ನು, ಇಲ್ಲೂ ವರ್ಸ್ಟ್ ಕಾಂಬಿನೇಷನ್ನು, ಸಿಚುವೇಶನ್ ವರ್ಸ್ಟ್. ಆರೋಗ್ಯ ಅಷ್ಟು ಚೆನ್ನಾಗಿಲ್ಲ, ಸ್ವಲ್ಪ ಹಾಸ್ಪಿಟ್ಲು ವಿಸಿಟ್ಗಳು ಜಾಸ್ತಿ ಆಗ್ಬೋದು, ಅಥವಾ ಖರ್ಚುಗಳು ಜಾಸ್ತಿ ಆಗ್ಬೋದು. ಸ್ವಲ್ಪ ಸಣ್ಣ ಪುಟ್ಟ ಆರೋಗ್ಯ ಬಾಧೆ ಕಾಡಿಸ್ತಕ್ಕಂಥದ್ದು ತೋರಿಸ್ತಾ ಇದೆ. ಹಾಗೆ ನೆಕ್ಸ್ಟು ತುಲಾ ಲಗ್ನದವ್ರಿಗೆ ಎಜುಕೇಷನ್ ತುಂಬ ಅದ್ಭುತವಾಗಿದೆ. ಹೈಯರ್ ಎಜುಕೇಷನ್ ಮಾಡ್ತಕ್ಕಂಥವ್ರಿಗೆ ಡಿಸಿಷನ್ ತೊಗೊಳ್ಳಿಕ್ಕೆ ಒಳ್ಳೆ ಟೈಮು, ಸಕ್ಸಸ್ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ. ಜಾಬಲ್ಲಿರ್ತಕ್ಕಂಥವ್ರಿಗೆ ಎಕ್ಸಲೆಂಟ್ ಟೈಮು. ಜಾಬ್ ಚೇಂಜ್ ಮಾಡೋರಿಗೆ, ಅಂದರೆ ಒಂದೇ ಜಾಬಲ್ಲಿ ಏನೋ ಪೋಸ್ಟ್ ಚೇಂಜ್ ಮಾಡ್ಕೋಬೇಕು ಅನ್ನೋರಿಗೆ ಎಕ್ಸಲೆಂಟ್ ಸಮಯ.
ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ಹಣ ಹೆಚ್ಚಾಗಿ ಬರ್ತಕ್ಕಂಥ ತೋರಿಸ್ತಾ ಇದೆ. ಹಾಗೆ ಮದುವೆ ಜೀವನದಲ್ಲಿ ಖುಷಿಯಾದ ವಾತಾವರಣ ಬರುತ್ತೆ. ಹಿರಿಯರಿಂದ ಮದುವೆ ಸೆಟ್ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ. ಮದುವೆ ಜೀವನದಲ್ಲಿ ಸಮಸ್ಯೆ ಇದ್ದರೆ ಹಿರಿಯರಿಂದ ಅದು ಬಗೆಹರಿತಕ್ಕಂಥದ್ದು ತೋರಿಸ್ತಾ ಇದೆ. ಆರೋಗ್ಯ ತುಂಬ ಎಕ್ಸಲೆಂಟಾಗಿರುತ್ತೆ. ತುಲಾ ಲಗ್ನ ಸಮಸ್ಯೆ ಇದ್ದರೆ ಕಡಿಮೆ ಆಗುತ್ತೆ, ಮೆಡಿಸಿನ್ ಚೆನ್ನಾಗಿ ವರ್ಕ್ ಆಗುತ್ತೆ. ಇಷ್ಟು ತುಲಾ ಲಗ್ನ. ಹಾಗೆ ನೆಕ್ಸ್ಟು ವೃಶ್ಚಿಕ ಲಗ್ನ. ವೃಶ್ಚಿಕ ಲಗ್ನದವ್ರಿಗೆ ಎಜುಕೇಷನ್ ಅದ್ಭುತವಾಗಿ ಮಾಡ್ತಕ್ಕಂಥದ್ದು ಮುನ್ನಡೆ ತೋರಿಸ್ತಾ ಇದೆ. ನೇಮ್ ಆ್ಯಂಡ್ ಫೇಮ್ ಕೂಡ ಹೆಚ್ಚಾಗುತ್ತೆ. ಜಾಬಲ್ಲಿ ಇರ್ತಕ್ಕಂಥವ್ರಿಗೆ ಪ್ರಮೋಷನ್ ಆಗ್ತಕ್ಕಂಥ ಸಾಧ್ಯತೆ ಹೆಚ್ಚಾಗಿದೆ. ಅಲ್ಲೇದಾರು ಆಫರ್ ಇತ್ತು ಅಂದರೆ ಪ್ರಮೋಷನ್ನು ಅಥವಾ ಇಂಕ್ರಿಮೆಂಟು ಅಥವಾ ಒಳ್ಳೆ ಪೋಸ್ಟು ಅಥವಾ ಜಾಬ್ ಸಿಗದೇ ಇರೋರಿಗೆಲ್ಲ ಜಾಬ್ ಸಿಗ್ತಕ್ಕಂಥದ್ದು ಎಕ್ಸಲೆಂಟಾಗಿ ತೋರಿಸ್ತಾ ಇದೆ. ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ಸಿಕ್ಕಾಬಟ್ಟೆ ಲಾಭ. ಹಾಗೆ ಮದುವೆ ಜೀವನದಲ್ಲಿ ಈಗೋ ಕ್ಲಾಸ್ ಜಾಸ್ತಿ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ. ನಾನು ಈಗೋನಲ್ಲಿ ಗೆದ್ದೆ ಅಂತಾರಲ್ಲ, ಆ ರೀತಿ ಗೆಲ್ತಕ್ಕಂಥದ್ದು, ಈಗೋನ ಹರಗಿಸ್ಕೊಳ್ತಕ್ಕಂಥದ್ದು, ಅಹಂನ ಹರಿಸ್ಕೊಳ್ತಕ್ಕಂಥ ಒಂದು ತೋರಿಸ್ತಾ ಇದೆ. ಸ್ವಲ್ಪ ಸಮಾಧಾನವಾಗಿದ್ದರೆ ಒಳ್ಳೆಯದು, ಇನ್ನೊಬ್ರಿಗೆ ಅಲ್ಟಾಗ್ಬೋದು. ಹಾಗೆ ಹೊಸ ವಧುವರನ್ನು ಹುಡುಕ್ತಾ ಇದ್ದರೆ ಏನೋ ನನಗೆ ಎಜುಕೇಷನ್ ಕರೆಕ್ಟಾಗಿಲ್ಲ ಅಂತ ಕ್ಯಾನ್ಸಲ್ ಮಾಡೋದು, ಬ್ಯಾಕ್ಗ್ರೌಂಡ್ ಚೆನ್ನಾಗಿಲ್ಲ ಅಂತ ಕ್ಯಾನ್ಸಲ್ ಮಾಡೋದು, ಏನೋ ಒಂದು ಸ್ಟೇಟಸ್ ಪ್ರತಿಷ್ಠೆ ವಿಚಾರದಲ್ಲಿ ಕ್ಯಾನ್ಸಲ್ ಮಾಡ್ಕೊಳ್ತಕ್ಕಂಥದ್ದು ಹೆಚ್ಚಾಗಿದೆ. ಆರೋಗ್ಯ ಅಷ್ಟು ಬಲವಾಗಿಲ್ಲ, ಸ್ವಲ್ಪ ಸಣ್ಣ ಪುಟ್ಟ ಕಾಯಿಲೆ ಬರ್ತಕ್ಕಂಥ ಸಾಧ್ಯತೆ, ಹುಷಾರು ಕೂಡ ಆಗುತ್ತೆ. ನೆಕ್ಸ್ಟು ಧನುರ್ಲಗ್ನ. ಧನುರ್ಲಗ್ನದವರಿಗೆ ಎಜುಕೇಷನ್ ಸಾಧಾರಣವಾಗಿದೆ. ಎಫರ್ಟ್ ಹಾಕಿರೋ ಅದ್ಭುತ ಆಗುತ್ತೆ, ಬಟ್ ಸಾಧಾರಣವಾಗಿದೆ ಗೋಚಾರ ರೀತಿ. ಹಾಗೆ ಜಾಬಲ್ಲಿರ್ತಕ್ಕಂಥವ್ರಿಗೆ ಅಲ್ಲೂ ಕೂಡ ಸಾಧಾರಣ ತೋರಿಸ್ತಾ ಇದೆ, ಬಟ್ ಮೀಡಿಯಮ್ ಗುಡ್. ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ಅಲ್ಲೂ ಸಾಧಾರಣ, ಬಟ್ ಹಣ ಬರುತ್ತೆ, ನಾರ್ಮಲಾಗಿ ಹಣ ಬರುತ್ತೆ. ಹಾಗೆ ಮದುವೆ ಜೀವನದಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಖುಷಿಯಾದ ವಾತಾವರಣ. ಹಿರಿಯರಿಂದ ಏನಾರ ಸಮಸ್ಯೆ ಇದ್ದರೆ ಬಗೆಹರಿಯುತ್ತೆ ಅಥವಾ ಸಮಾಧಾನ ಸಿಗುತ್ತೆ. ಹಿರಿಯರಿಂದ ಮದುವೆ ಸೆಟ್ ಆಗ್ತಕ್ಕಂಥದ್ದು ಕೂಡ ಅದ್ಭುತವಾಗಿ ತೋರಿಸ್ತಾ ಇದೆ. ಆರೋಗ್ಯ ತುಂಬ ಚೆನ್ನಾಗಿರುತ್ತೆ. ಆರೋಗ್ಯ ಎಕ್ಸಲೆಂಟ್. ಧನುರ್ಲಗ್ನ ಸಮಸ್ಯೆ ಇದ್ದರೆ ಮೆಡಿಸಿನ್ ಸಿಗುತ್ತೆ, ಕಡಿಮೆ ಆಗುತ್ತೆ. ನೆಕ್ಸ್ಟ್ ಹಾಗೆ ಮಕರ ಲಗ್ನ. ಮಕರ ಲಗ್ನದವ್ರಿಗೆ ಅಬ್ಸ್ಟೆಕಲ್ ಟೈಮ್, ವಿಪರೀತ ಅಬ್ಸ್ಟೆಕಲ್. ಎಜುಕೇಷನ್ ಓದೋಕ್ಕೆ ಮನಸ್ಸಾಗಲ್ಲ, ಕಾಲೇಜಿಗೆ ಹೋಗೋಕ್ಕೆ ಮನಸ್ಸಾಗಲ್ಲ, ಸ್ಕೂಲ್ಗೆ ಹೋಗೋಕ್ಕೆ ಮನಸ್ಸಾಗಲ್ಲ, ಎಕ್ಸ್ಪೆಕ್ಟೆಡ್ ಮಾರ್ಕ್ಸ್ ಬರೋದಿಲ್ಲ. ಹಾಗೆ ಜಾಬಲ್ಲಿರ್ತಕ್ಕಂಥವ್ರಿಗೆ ವಿಪರೀತ ಕಿರಿಕಿರಿ, ಅವಮಾನಗಳು, ಅಪವಾದಗಳು ಹೆಚ್ಚಾಗುತ್ತೆ. ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ಸ್ಟಕ್ ಆಗುತ್ತೆ, ಕಾಂಪಿಟೇಷನ್ ಜಾಸ್ತಿ ಆಗುತ್ತೆ, ಸ್ವಲ್ಪ ಹಣ ಕಡಿಮೆ ಆಗುತ್ತೆ. ಮದುವೆ ಜೀವನದಲ್ಲಿರ್ತಕ್ಕಂಥವ್ರಿಗೆ ವಿಪರೀತ ಗಲಾಟೆಗಳು, ಒಡೆದಾಟನೇ ಆಗ್ಬಿಡ್ಬೋದು. ಆ ರೀತಿ ಒಂದು ಕಾಂಬಿನೇಷನ್ ತೋರಿಸ್ತದೆ. ಸಮಾಧಾನವಾಗಿರಿ, ಇಲ್ಲಾಂದರೆ ಕೋರ್ಟ್ ಕೇಸ್ ಹೋಗ್ತಕ್ಕಂಥದ್ದು, ಪೊಲೀಸ್ ಸ್ಟೇಷನಲ್ಲಿರ್ತಕ್ಕಂಥದ್ದು ಹೆಚ್ಚಾಗಿದೆ. ಹೊಸ ಸಂಬಂಧಗಳು ಬಂದಲ್ಲಿ ಮುರಿದು ಬೀಳ್ತಕ್ಕಂಥ ಟೈಮ್. ಅವರೊಪ್ಪಿಲ್ಲ, ಇವರೊಪ್ಪಿಲ್ಲ, ಪೆಂಡಿಂಗ್ ಇಟ್ಕೊಂಡಿದ್ದೀವಿ, ನಿಮ್ದು ಅಸ್ಸರಿಲ್ಲ, ಈ ಫ್ಯಾಮಿಲಿ ಅಂತೆ, ಆ ಫ್ಯಾಮಿಲಿ ಅಂತೆ, ಈ ಥರ ಸಮಸ್ಯೆಗಳು ಬಂದು ಕಟ್ಟಾಗ್ತಕ್ಕಂಥ ಸಾಧ್ಯತೆ ಹೆಚ್ಚಾಗಿದೆ. ಆರೋಗ್ಯ ಅಷ್ಟು ಚೆನ್ನಾಗಿಲ್ಲ. ಮಕರ ಲಗ್ನ ವಿಪರೀತ ಸ್ಕಿನ್ ಪ್ರಾಬ್ಲಮ್ಮು, ನರಗಳ ಪ್ರಾಬ್ಲಮ್ಮು, ಸುಸ್ತು ಹೆಚ್ಚಾಗತ್ತೆ. ನೆಕ್ಸ್ಟು ಕುಂಭಲಗ್ನ. ಕುಂಭಲಗ್ನದವ್ರಿಗೆ ಎಜುಕೇಷನ್ ಸಾಧಾರಣವಾಗಿದೆ. ಜಾಬಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಉತ್ತಮವಾಗಿದೆ. ಬಿಸ್ನೆಸ್ಸಲ್ಲಿರ್ತಕ್ಕಂಥವ್ರಿಗೆ ಉತ್ತಮವಾಗಿದೆ. ಹಣ ಬರುತ್ತೆ, ಹೆಚ್ಚೆಚ್ಚು ಬರಲ್ಲ, ಬಟ್ ಹಣ ಬರುತ್ತೆ. ಹಾಗೆ ಮದುವೆ ಜೀವನದಲ್ಲಿ ಸ್ವಲ್ಪ ಖುಷಿಯಾದ ವಾತಾವರಣ. ಸಮಸ್ಯೆ ಇದ್ದರೆ ಕಡಿಮೆ ಆಗುತ್ತೆ. ಮದುವೆ ಸೆಟ್ ಮಾಡ್ಕೊಳ್ಳಿಕ್ಕೆ ಒಳ್ಳೆ ಟೈಮು. ಲವ್ ಮ್ಯಾರೇಜ್ ಆಗೋರಿಗೆ ಒಳ್ಳೆ ಟೈಮು. ಆರೋಗ್ಯ ಸ್ವಲ್ಪ ನ್ಯೂಟ್ರಲ್ ಆಗಿರ್ತಕ್ಕಂಥದ್ದು ಕುಂಭಲಗ್ನದವ್ರಿಗೆ ತೋರಿಸ್ತಾ ಇದೆ. ಲೈಫ್ ಸ್ಟೈಲ್ ಡಿಸೀಸು, ಕರೆಕ್ಟ್ ಟೈಮ್ ಊಟ ಮಾಡದೇ ಇದ್ದರೆ ಸಮಸ್ಯೆ, ಕರೆಕ್ಟ್ ಟೈಮ್ ನಿದ್ದೆ ಮಾಡದಿದ್ದರೆ ಸಮಸ್ಯೆ, ಹೊರಗಡೆ ಜಾಸ್ತಿ ಸುತ್ತಾಡ್ಕೊಂಡಿದ್ರೆ ಸಮಸ್ಯೆ, ಆ ರೀತಿ ಸಮಸ್ಯೆಗಳು ತೋರಿಸ್ತಾ ಇದೆ ಆರೋಗ್ಯಕ್ಕೆ. ಅದ್ರ ಕಡೆ ಗಮನ ಕೊಟ್ಕೊಳ್ಳಿ. ಅದು ಚೆನ್ನಾಗಿಟ್ಕೊಂಡ್ರೆ ಇದು ಚೆನ್ನಾಗಿರುತ್ತೆ. ನೆಕ್ಸ್ಟ್ ಲಾಸ್ಟ್ ಒನ್ ಮೀನ ಲಗ್ನ. ಮೀನ ಲಗ್ನದವ್ರಿಗೆ ಎಜುಕೇಷನ್ ಕಾನ್ಸಂಟ್ರೇಷನ್ ಮಾಡೋಕ್ಕಾಗಲ್ಲ. ವ್ಯಸನಗಳಿಗೆ ಅಡಿಕ್ಟು. ಗೇಮ್ ಆಗಿರ್ಬೋದು, ಮೊಬೈಲ್ ಆಗಿರ್ಬೋದು, ಮಗದೊಂದು ಅಡಿಕ್ಟ್ ತೋರಿಸ್ತಾ ಇದೆ. ಹೆಚ್ಚಾಗುತ್ತೆ, ಆಸೆ ಹೆಚ್ಚಾಗುತ್ತೆ. ಜಾಬಲ್ಲಿರ್ತಕ್ಕಂಥವ್ರಿಗೆ ಎಕ್ಸಲೆಂಟ್ ಟೈಮು. ಜಾಬ್ ಹುಡುಕ್ತಾ ಇರೋರಿಗೆ ಜಾಬ್ ಸಿಗ್ತಕ್ಕಂಥ ಒಂದು ಸಮಯ. ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ಒಳ್ಳೆ ಹಣ ಬರ್ತಕ್ಕಂಥದ್ದು ತೋರಿಸ್ತಿದೆ, ಸಿಕ್ಕಾಬಟ್ಟೆ ಹಣ. ಹಾಗೆ ಮದುವೆ ಜೀವನದಲ್ಲಿ ವಿಪರೀತ ಗಲಾಟೆ, ಸಪ್ರೇಷನ್ ಆಗ್ತಕ್ಕಂಥ ಸಾಧ್ಯತೆ. ಸುಮ್ಮನಿದ್ಬಿಟ್ಟು ಸರಿ ಹೋಗ್ಬಿಡುತ್ತೆ. ಇಲ್ಲ ಸ್ವಲ್ಪ ಬಂತು, ಬೆಂಕಿ ಹಚ್ಚಿತು ಅಂದರೆ ತುಪ್ಪ ಹಾಕ್ಕೊಂಡು ರೈಸ್ ಮಾಡುತ್ತೆ ಗ್ರಹಗಳು. ಓಕೆ, ಅದಕ್ಕೆ ಅವಕಾಶ ಕೊಡ್ಕೋಬೇಡಿ. ಆರೋಗ್ಯ ಅಷ್ಟು ಚೆನ್ನಾಗಿಲ್ಲ. ತುಂಬ ಸ್ಕಿನ್ ಪ್ರಾಬ್ಲಮ್, ಬಿಳಿ ಪ್ಯಾಚ್, ಒಂಥರ ನೆಗೆಟಿವ್ ವೈಬ್ಸು ಸ್ಕಿನ್ನಲ್ಲಿ. ಮರವು ಕೂಡ ಜಾಸ್ತಿ ಆಗುತ್ತೆ. ಮೀನ ಲಗ್ನದಲ್ಲಿ ವಿಪರೀತ ಮರವು. ಸ್ವಲ್ಪ ಶತ್ರುಗಳ ಕಾಟ ಜಾಸ್ತಿ ಆಗ್ತಕ್ಕಂಥದ್ದು, ಅಥವಾ ಶತ್ರುಗಳ ಒಂದು ಮನಸ್ಥಿತಿ ನೋಡಿ ಉರ್ಕೊಳ್ತಕ್ಕಂಥದ್ದು, ಅಥವಾ ಒಂಥರ ಮೈಂಡ್ ಹೇಳ್ತಾರಲ್ಲ, ಇರಿಟೇಷನ್ ಒಳಗಾಗುತ್ತೆ ಅಂತಾರಲ್ಲ, ಆ ರೀತಿ ಒಳಗಾಗ್ತಕ್ಕಂಥ ಒಂದು ಟೈಮು ಮೀನ ಲಗ್ನದವ್ರಿಗೆ. ಇಷ್ಟು ಮೀನ ಲಗ್ನ, ಇಷ್ಟು ಬುಧನ ಪ್ರವೇಶದ ಫಲಗಳು, ಗೋಚಾರ ಫಲಗಳು. ದಶಾ ಭುಕ್ತಿ
ಅಂತರ್ಭುಕ್ತಿ ಇದ್ದರೆ ಅಪ್ಲೈ ಆಗುತ್ತೆ, ಇಲ್ವಾ ಅಪ್ಲೈ ಆಗಲ್ಲ. ಮೈಂಡಲ್ಲಿ ಇಟ್ಕೋಬೇಕು. ಓಕೆ, ಎಲ್ಲರಿಗೂ ಒಳ್ಳೆಯದಾಗಲಿ. ಶ್ರೀ ಕೃಷ್ಣಾರ್ಪಣಮಸ್ತು.